ಹಿಂದೆ ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ. ಅಲ್ಲ, ಹಿಂದಿನ ಇವರೊಬ್ಬರೇ ಗೌರವಾನ್ವಿತ, ಈ ಒಬ್ಬರೇ ರಾಜ್ಯಪಾಲರಲ್ಲ. ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ. ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ, ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ. ಅವರು ಭಾಷಣ ಏನು ಮಾಡಿಲ್ಲ, ಹಂಗೆ ಲೇ ಮಾಡ್ಬಿಟ್ಟು ಹೊಟ್ಟೋದ್ರು. ಎಲ್ಲ ನಿಮ್ಮವರೆಲ್ಲ ಹಂಗೇನೆ. ಹಿಂದೆ ಭಾರದ್ವಾಜ್ ಕಾಂಗ್ರೆಸ್ ಅವರಪ್ಪ, ಕಾಂಗ್ರೆಸ್ ಲಾ ಮಿನಿಸ್ಟರ್ ಆಗಿದ್ರು. ಹಂಸರಾಜ್ ಭಾರದ್ವಾಜ್ ಅವರು ಚಂದ್ರಪುರ ಅಲ್ಲ, ನಾವಿಲ್ಲಿ ಕೇಳಿದೀವಿ. ಈಗ ಅಧ್ಯಕ್ಷರೇ, ಬಾಲಕೃಷ್ಣ ಚರ್ಚೆ ಮಾಡಬೇಡಿ. ನೋಡಿ, ಈಗ ಪ್ರತಿಪಕ್ಷ ನಾಯಕರಿಗೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ಅವರೊಬ್ಬರೇ ಅಂತಲ್ಲ, ಹಿಂದೆ ಗೌರವಾನ್ವಿತ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ರು. ಇಲ್ಲಿ ಅವರು ಕೂಡ ಗವರ್ನರ್ ಆಗಿದ್ರು. ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಲ್ಲೇನು ತಪ್ಪು ಅಂತ ಏನಿಲ್ಲ. ನಾನು ನಿಮಗೆ ಮಂಡನೆ ಮಾಡಿದ್ದಾರೆ. ಅವ್ರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟನು ಕೂಡ ಈ ತರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ. ನಾನು ಸುಪ್ರೀಂ ಕೋರ್ಟ್ ಆದೇಶನ ನಾನು ಓದಿದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶನು, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಏನಿತ್ತು, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಬಹಳಷ್ಟು ರಾಜರುಗಳು, ಅವತ್ತು ಯಾರ್ಯಾರು ರಾಜರುಗಳು ಅವರ ರಾಜ್ಯಗಳನ್ನ ಕೊಟ್ಟರು, ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು. ನಮ್ಮಲ್ಲೂ ಹಾಗೆ ಮಾಡಿತ್ತು. ಅವರು ರಾಜ್ಯಪಾಲರು ಆಗಿ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊರಟೋಗಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ದಾಖಲೆಗಳೆಲ್ಲ ಇದೆ. ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ, ಅದೇನೇನೋ ಪದ ಹೇಳಿದ್ದಾರೆ. 175, 176, 176ರಲ್ಲಿ ಏನ್ ಹೇಳಿದೆ? ಅಲ್ಲ, 170 ಏನ್ ಹೇಳಿದೆ? ನೀವು ಓದ್ಬೇಕು ಅಂತ ಹೇಳಿದೆ ಹೊರತು ಕಡ್ಡಾಯವಾಗಿ ಓದಬೇಕು ಅಂತ ಏನಿಲ್ಲ. ಅದರಿಂದ ಈಗ ಅವ್ರು ಏನು ಹೇಳಿದಾರೋ ಅದನ್ನ ಸಂವಿಧಾನ ಪ್ರಕಾರ ಹೇಳಿದ್ದಾರೆ. ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ. ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವ್ರೇನ ತಪ್ಪು ಮಾಡಿದಾರ? ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ. ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಸದಸ್ಯರ ಕೂತ್ಕೊಳ್ಳಿ.